ಬಿ ಎಸ್ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದಾದ್ರೆ ಅಭಿಮಾನೋತ್ಸವ ಅಂತ ಅಭಿಮಾನದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀರಿ. ಯಡಿಯೂರಪ್ಪನವರ ಬಗ್ಗೆ ನಿಮ್ಮ ಮಾತು. ನಮ್ಮ ಕುಟುಂಬ ಸಂಬಂಧ ಅಂದರೆ ನಮ್ಮ ತಾಯಾರು 2004ರಲ್ಲಿ ಈ ಪಕ್ಷದಲ್ಲಿ ಜಾಯ್ನ್ ಆದ್ರೆ ಅವ್ರ ಜೊತೆ ನಾನು 2006ರಲ್ಲಿ ಬಂದೆ. ಅವಾಗೇನು ಹಿಡಿದು ಅವ್ರ ಕುಟುಂಬ ಜೊತೆ ಪಕ್ಷದ ಜೊತೆನೇ ಇದ್ದೀವಿ. ಬಟ್ ಅವ್ರ ಕುಟುಂಬ ಜೊತೆ ಭಾಳ ನಿಕಟವಾಗಿ ನಾನು ಇದ್ದೆ. ಭಾಳ ಮೃದು ಮನಸ್ಸು ಮತ್ತು ಹಠವಾದಿ ಛಲವಾದಿ ಕೂಡ ಹೋದವರು. ಒಂದ್ಸಲ ನಿರ್ಧಾರ ತಗೊಂಡ್ರು ಅಂದ್ರೆ ದಿಟ್ಟ ನಿರ್ಧಾರ ಅದು. ಮತ್ತು ವಾಪಸ್ ಬಂದಿದ್ದು ನಾನಂತೂ ನೋಡಿಲ್ಲ ನನ್ನ ಇಷ್ಟು ವರ್ಷದಲ್ಲಿ. ಅವರು ಅಭಿಮಾನೋತ್ಸವ ಸನ್ಮಾನ್ಯ ನಮ್ಮ ದೇಶದ ಉಕ್ಕಿನ ಮನುಷ್ಯ ಅಂತ ಖ್ಯಾತಿಯಾದ ಗೃಹ ಮಂತ್ರಿ ಅಮಿತ್ ಶಾ ಜಿಯವ್ರು ಬರ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೆ ಹೆಮ್ಮೆ. ಈ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪರ 50 ವರ್ಷದ ಈ ರಾಜಕೀಯ ಕಾಲಮಾನದಲ್ಲಿ ಅಷ್ಟೊಂದು ಅವ್ರು ಏಳು ಬೀಳು ಬಹಳಷ್ಟು ನೋಡಿದ್ದಾರೆ. ಅವ್ರ ಜನ್ಮಭೂಮಿ ಮಂಡ್ಯ ಇದ್ರು ಕೂಡ ಅವ್ರ ಕರ್ಮಭೂಮಿ ಶಿವಮೊಗ್ಗ ಜಿಲ್ಲೆ. ಅಷ್ಟೊಂದು ಅವ್ರು ಶಿಕಾರಿಪುರದ ಒಬ್ಬ ಪುರಸಭೆ ಸದಸ್ಯನಾಗಿ ಹಾಗೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಎಲ್ಲರಿಗೂ. ಅದಾದ್ಮೇಲೆ ಬಿ ಪುಟ್ಟದೆದ್ದು ಮತ್ತೆ ಅಲ್ಲಿಂದ ಅಧ್ಯಕ್ಷ ಆಗಿ ಮತ್ತೆ 8 ಬಾರಿ ಶಾಸಕ ಆಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಸಾಕಷ್ಟು ಸರ್ವ ಜಾತಿ ಸರ್ವ ಸೃಷ್ಟಿ ಎಲ್ಲಾ ಜಾತಿ ಸಮುದಾಯಕ್ಕೆ ತಗೊಳ್ಳೋಂಥ ಕೀರ್ತಿ ಅದು ಈ ರಾಜ್ಯದಲ್ಲಿ ಯಾರಿಗಿದ್ದಾರೆ ಮೊಟ್ಟ ಮೊದಲಾಗಿ ಸನ್ಮಾನ್ಯ BSY ಜಿರವರಿಗೆ ನಾನು ಅತಿ ಹೆಮ್ಮೆ ಎದೆ ತಟ್ಟಿ ನಾನು ಹೇಳ್ಬೋದು ಆಸ್ ಎ ಬೀದರ್ ದಕ್ಷಿಣ ಶಾಸಕರಾಗಿ.